ಹರೇ ಕೃಷ್ಣ. ಎಲ್ಲರಿಗೂ ಭಾಗೀರಥಿ ಬೆಳಗ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾವು ಇವತ್ತು ವಿಡಿಯೋದೊಳಗೆ ಪಂಚಮಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅಂತ, ಶ್ರಾವಣ ಮಾಸದೊಳಗೆ ಒಂದು ತಿಂಗಳು ಇರುತ್ತೆ, ಅದೂ ಕೂಡ ಹೇಗೆ ಆಚರಿಸ್ಬೇಕು ಅನ್ನೋದು ಇದು ಒಂದು ವಿಡಿಯೋದೊಳಗೆ ಹೇಳಿ ಮುಗಿಸ್ತೀನಿ ರೀ. ಮೊದಲನೇದಾಗಿ ನಾವು ಪಂಚಮಿ ಹಬ್ಬದೊಳಗೆ ಇದೊಂದು ಸ್ತೋತ್ರ ಹೇಳೋದು ಭಾಳ ಇಂಪಾರ್ಟೆಂಟ್ ಅದ. ಅದೇನಂತ ಹೇಳ್ತೀನಿ ನೋಡ್ರಿ. ಅನಂತ ಶೀರ್ಷಂ ಜಗದೇಕ ಕುಂಡಲಂ ಪೀತಾಂಬರಂ ಧೂಮ್ರ ಸಹಸ್ರಲೋಚನಂ ಉದಾರವೀರ್ಯಂ ವಿಷದಂಶ ಕಾನನಂ ನಮಾಮ್ಯನಂತಂ ಭುವನೈಕನಾಥಂ. ಇದರ ಅರ್ಥ ತಿಳ್ಕೊಳ್ಳ್ರಿ. ಅಸಂಖ್ಯಾತ ಫಣಗಳನ್ನು ಹೊಂದಿರುವ, ಇಡೀ ಜಗತ್ತನ್ನೇ ಆಭರಣದಂತೆ ಧರಿಸಿರುವ, ಪೀತಾಂಬರ ಧರಿಸಿದ, ಸಾವಿರಾರು ಕಣ್ಣುಗಳಿಂದ ಲೋಕವನ್ನು ಕಾಪಾಡುವ ಅನಂತ ದೇವರನ್ನು ನಾನು ನಮಸ್ಕರಿಸುತ್ತೇನೆ. ಅಪಾರ ಶಕ್ತಿ ಮತ್ತು ಪರಾಕ್ರಮವನ್ನು ಹೊಂದಿರುವ, ವಿಷದ ದಂತಗಳನ್ನು ಹೊಂದಿದ್ದರೂ ಭಕ್ತರನ್ನು ರಕ್ಷಿಸುವ, ಇಡೀ ಭುವನದ ಏಕೈಕ ಅಧಿಪತಿಯಾದ ಅನಂತ ದೇವರಿಗೆ ನನ್ನ ಪ್ರಣಾಮಗಳು. ಅನಂತ ದೇವರು ನಾಗಗಳ ಅಧಿಪತಿಯಾಗಿ, ಶ್ರೀಮನ್ನಾರಾಯಣನ ಶಯ್ಯೆಯಾಗಿ ಮತ್ತು ಲೋಕದ ರಕ್ಷಕರಾಗಿ ಪೂಜಿಸಲ್ಪಡುತ್ತಾರೆ. ನಾಗರ ಪಂಚಮಿಯಂದು ಅನಂತ ದೇವರನ್ನು ಭಕ್ತಿಯಿಂದ ಸ್ಮರಿಸಿದರೆ ಮನೆಗೆ ಸುಖ, ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ನಾವು ಎಲ್ಲರೂ ಪ್ರಕೃತಿಯನ್ನು ಗೌರವಿಸಿ ನಾಗದೇವರ ಕೃಪೆಗೆ ಪಾತ್ರರಾಗೋಣ. ಇದು ನಾವು ಇದು ಒಂದು ಸ್ತೋತ್ರ ಹೇಳಬೇಕ್ರಿ. ಆ ದಿನ ತಪ್ಪದೇ ಹೇಳಬೇಕು. ನಾಗ ಚತುರ್ಥಿ ಮತ್ತು ನಾಗ ಪಂಚಮಿ ಒಳಗೆ ಹೇಳಬೇಕು. ನಾವು ಇದು ಭಾಳ ಚೆಂದಾಗಿ ಆಚರಿಸೋಣ್ರಿ ಪಂಚಮಿ ಹಬ್ಬ. ಯಾಕಂದ್ರೆ ಭಾಳ ವಿಶೇಷವಾದ ಹಬ್ಬ. ಯಾವುದೇ ನಾವು ಕೆಲಸಗಳನ್ನು ನಾವು ಮಾಡುವಾಗ ಏನಾದರೂ ಅಡ್ಡ ಬಂದರೆ ಎಲ್ಲರೂ ಹೇಳ್ತಾರೆ, ಏನಾದ್ರು ದೋಷದ ಇನ್ನು ನೋಡ್ರಿ, ನಾಗದೋಷದ ಇನ್ನು ನೋಡು, ಸರ್ಪದೋಷದ ಇನ್ನು ನೋಡು ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಲಿಲ್ಲ ಅಂದ್ರೆ, ಏನೋ ಆರೋಗ್ಯದಲ್ಲಿ ಸಮಸ್ಯೆ ಆದ್ರೆ, ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅಂದ್ರೆ, ಯಾವುದೇ ಕೆಲಸ ನಾವು ಮಾಡುವಾಗ ಅದಕ್ಕೇನಾರು ಅಡ್ಡ ಬಂದ್ರೆ ಕೇಳ್ತಾರೆ. ಮತ್ತು ಕೆಲವೊಂದು ಸಲ ಏನು ಮಾಡ್ತಾರೆ, ಕೆಲವೊಂದು ಕಡೆ ಇರ್ತೈತ್ರಿ, ಫಸ್ಟ್ ನಮ್ದು ಏನಾರು ಕೆಲಸ ಆಗಲಿಲ್ಲ ಅಂದರೂ ನಾಗರ ಪೂಜೆ ಮಾಡ್ತಾರೆ. ನಾಗರ ಪೂಜೆ ಅಂದ್ರೆ ಹೆಂಗೆ ಮಾಡ್ತಾರೆ, ತಾಯಿ ಮನೆಯೊಳಗೆ ಮಾಡ್ತಾರೆ. ಅದು ಹಂಗೂ ಸಂಪ್ರದಾಯ ಒಳಗದ. ಏನರಿಗೆ ಹೆಣ್ಮಕ್ಳಿಗೆ ಮನೆಯ ಮಂದಿ ಕೆಲಸ ಆಗಲಿಲ್ಲ ಅಂದ್ರೆ ಅವ್ರ ತಾಯಿ ಮನೆಗೆ ಹೋಗಿ ನಾಗಪ್ಪ ಅಂಥೇಳಿ, ನಾಗಪ್ಪಗೆ ಪೂಜೆ ಅಂಥೇಳಿ ಪೂಜೆ ಮಾಡಿ ಅಲ್ಲಿ ಎಲ್ಲ ಬೇಳೆ ಅದು ಹಾಕಿ ಪೂಜೆ ಮಾಡಿ ಬರುತ್ತಾರೆ. ಹಂಗೂ ಸಂಪ್ರದಾಯ ಅದ. ಅಂದ್ರೆ ನಾಗಪ್ಪಂದು ಭಾಳ ಮಹತ್ವ ಅದ. ಅದಕ್ಕೆ ನಾವು ಇದು ಒಂದು ತಿಂಗಳ ದಿನಾಲೂ ನಾವು ನಾಗದೇವತೆಗೆ ಜಲಾಭಿಷೇಕ ಮಾಡೋದ್ರಿಂದ ಭಾಳ ಒಳ್ಳೆಯದಾಗ್ತೈತಿ. ತಪ್ಪದೇ ಎಲ್ಲರೂ ಆಚರಿಸ್ರಿ. ಆಮೇಲೆ ನಾವು ಹೇಳೋದಕ್ಕಿಂತ ಈಗನೇ ನಾವು ಇದು ಒಂದು ಅವಕಾಶ ಸಿಕ್ಕಾಗ ಮಾಡೋದು ಭಾಳ ಒಳ್ಳೆಯದು. ಇದು ಶ್ರಾವಣ ಮಾಸದೊಳಗೆ ದಿನ ಒಂದು ತಿಂಗಳೂ ಏನು ಮಾಡಿರಿ, ದೇವರಿಗೆ ಹೋಗಿ ಪೂಜೆ ಮಾಡಿ ನಾಗದೇವರಿಗೆ ನಾವು ಜಲಾಭಿಷೇಕ ಮಾಡಿ ಬಿಲ್ಲುಪತ್ರೆ ಏರಿಸಿ 108 ಸಲ ಓಂ ನಮಃ ಶಿವಾಯ ಅಂಥೇಳಿ ಬರೋದರಿಂದ ಭಾಳ ಪುಣ್ಯ ಸಿಗುತ್ತೆ. ಮಾಡಿರಿ, ತಪ್ಪಿಸ್ಬೇಡ್ರಿ. ಆಮೇಲೆ ಈ ನಾಗ ಚತುರ್ಥಿ, ನಾಗಪಂಚಮಿ ಹಬ್ಬ ಹೇಗೆ ಆಚರಿಸ್ಬೇಕು. ನಾಗ ಚತುರ್ಥಿ ಅಥವಾ ನಾಗಪಂಚಮಿ ಹಬ್ಬ ಆಚರಿಸ್ಬೇಕಾದ್ರೆ ಬೆಳಿಗ್ಗೆ ನಾವು ಬೇಗ ಏಳಬೇಕು, ಹೊಸ ಬಟ್ಟೆಗಳನ್ನು ಹಾಕ್ಕೋಬೇಕು. ಸ್ತ್ರೀ ಪುರುಷರು ಇಬ್ಬರು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು. ಅರಳಿಟ್ಟು, ಜೋಳದ ಅರಳು ಇಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ನೆನೆದ ಕೈ ಇಟ್ಟು ಪೂಜೆ ಮಾಡ್ತಾರೆ. ತಂಬಿಟ್ಟು, ಉಂಡೆ ಅಥವಾ ಅಳ್ಳಿಟ್ಟು ಮಾಡಿ ಪೂಜೆ ಮಾಡ್ತಾರೆ. ದೇವರಿಗೆ 3 ಸಲ ಫಸ್ಟ್ ನೀರಿನ ಅಭಿಷೇಕ ಮಾಡಿ, ಆಮೇಲೆ 3 ಸಲ ಹಾಲಿನ ಅಭಿಷೇಕ ಮಾಡಿ, ಆಮೇಲೆ 3 ಸಲ ನೀರಿನ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡ್ತಾರೆ. ಅರಿಶಿಣ ಕುಂಕುಮ ಹಚ್ಚಿ ಬಿಲ್ಲೋಪತ್ರೆ ಏರಿಸಿ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಚೆಂದ ಮಾಡಿರಿ. ಅಕ್ಷತೆ ಹಾಕೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಕೆಲವೊಬ್ಬರ ಮನೆಯೊಳಗೆ ಹೆಂಗೆ ಪದ್ಧತಿ ಅದಲ್ಲ, ಹಂಗೆ ಮಾಡಿರಿ. ಆದರೆ ನಮ್ಮ ಮನೆಯೊಳಗೆ ಹಿರಿಯರು ಹೆಂಗೆ ಮಾಡಿರ್ತಾರೆ ಹಂಗೆ ಮಾಡೋದು ಭಾಳ ಒಳ್ಳೆಯದು. ಹಂಗೆ ಮಾಡಿ ಪೂಜೆ ಮಾಡಿ. ಆದರೆ ಪೂಜೆ ಮಾಡೋದು ಮಾತ್ರ ತಪ್ಸಕ್ಕೆ ಹೋಗ್ಬೇಡ್ರಿ. ಮತ್ತು ಕೆಲವೊಬ್ಬರು ಕೇಳಿದ್ರಿ ನಂಗೆ ಕಾಮೆಂಟ್ಸ್ ಒಳಗೆ, ಏನು ಕೇಳಿದ್ರು ಅಂದ್ರೆ, ನಾಗದೇವರ ಪೂಜೆ ಆದಮೇಲೆ ಪಾರ್ವತಿ ಪೂಜೆನೂ ಮಾಡ್ಬೋದಾ ಅಂತ. ಹೌದು, ಖಂಡಿತವಾಗಿಯೂ ನೀವು ಪಾರ್ವತಿ ಪೂಜೆನೂ ಮಾಡ್ಬೋದು. ಇದು ಮಂತ್ರ ಹೇಳ್ರಿ. ಓಂ ನಮಃ ಶಿವಾಯ ಮಾತ್ರ ಹೇಳೋದು ಮರಿಬೇಡ್ರಿ. ದಿನಾಲೂ ಹೇಳ್ಬೋದು. ಈಗ 1 ತಿಂಗಳು ದಿನಾಲೂ ಹೇಳ್ರಿ. ಅವಾಗೂ ನೀವು ಏನಾಗ್ತದೆ ಹೇಳಿ, ಹಬ್ಬದೊಳಗೂ ನೀವು ಹೇಳ್ರಿ. ಎಷ್ಟು ಸಲ ಸಾಧ್ಯ ಆಗ್ತದಲ್ಲ ಅಷ್ಟು ಸಲ ಓಂ ನಮಃ ಶಿವಾಯ ಅಂಥೇಳಿ ಪೂಜೆ ಮಾಡಿರಿ. ನಾಗದೇವತೆಗೆ ಪೂಜೆ ಮಾಡಿ ನಾವು ಬೇಡ್ಕೋಬೇಕ್ರಿ. ಏನಂಥೇಳಿ,
ನಾಗದೇವತೆಗೆ ನೋಡ್ರಿ ಕಾಲಿರೋದಿಲ್ಲ ಅಂದರೂ ಅದ್ರ ದಾರಿ ಅದೇ ಹುಡುಕೊಂಡು ಎಷ್ಟು ಸರಳವಾಗಿ ಹೋಗ್ಬಿಡುತ್ತೆ ಅಂತಂದ್ರೆ ಹಾಗೆ ನಾವು ಸಹಿತ ನಮ್ಮ ದೇವ್ರು ಎಲ್ಲ ಕೊಟ್ಟರು ನಾವು ನಮ್ಮ ದಾರಿ ನಾವು ಹುಡುಕೊಂಡು ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗಬೇಕು ಅನ್ನೋದು ಬುದ್ಧಿ ನಮಗೂ ಬರಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೋಬೇಕ್ರಿ. ಮತ್ತು ಅದು ಹಾವಿಂದ ಇನ್ನೊಂದು ವಿಶೇಷತೆ ಏನಂದ್ರೆ ಅದು ಚರ್ಮವನ್ನು ಬಿಟ್ಟು ಮತ್ತು ಬೇರೆ ಚರ್ಮ ಬರುತ್ತೆ, ಅದು ಬರೀ ಬಿಟ್ಕೋತ ಹೋಗ್ತೈತೆ ಅಂತಾರಲ್ರಿ. ಹಾಗೆ ನಾವು ಅದರಿಂದ ನಾವು ಏನು ಕಲಿಬೇಕಂದ್ರೆ ಹಿಂದಿಂದ ಏನಾದರೂ ದ್ವೇಷ ಇದ್ರೆ, ಹಿಂದಿನ ತಪ್ಪುಗಳಿದ್ರೆ, ಹಿಂದೆ ಏನಾದರೂ ಕೆಟ್ಟಾಗಿತ್ತಂದ್ರೆ ಅದು ಬಿಟ್ಟು ಹೊಸದು ಚೆನ್ನಾಗಿರಲಿಕ್ಕೆ ಅಷ್ಟೇ ನೋಡಬೇಕು. ಹಿಂದಿನ ತಪ್ಪುಗಳನ್ನು ಎಣಿಸೋದು ಮಾಡೋದು ಬಿಟ್ಟು, ದ್ವೇಷವನ್ನು ಬಿಟ್ಟು ಚೆನ್ನಾಗಿರೋದನ್ನು ನಾವು ಅದರಲ್ಲಿಂದ ಅದು ಒಂದು ಗುಣ ಅದರಲ್ಲಿಂದ ಕಲಿಬೇಕು. ನಂತರ ಅದು ಒಗ್ಗಟ್ಟನ್ನು ಹೇಳ್ತೈತೆ ಅಂತ್ರಿ. ನಾಗರಾವ್ ಅದು ಹುತ್ತೊಳಗೆ ಒಂದೇ ಹಾವು ಇರೋದಿಲ್ಲ, ಸಾಕಷ್ಟು ಹಾವು ಅದು ಇರುತ್ತೆ. ಇದಕ್ಕೆ ಹಿಂದೆ ಒಂದು ಕಥೆನೂ ಐತೆ. ಅದು ಕಥೆ ಹೇಳಬೇಕಂದ್ರೆ ಮತ್ತು ಒಂದು ವಿಡಿಯೋ ಮಾಡಬೇಕಾಗ್ತೈತಿ. ಅದನ್ನು ಕೂಡ ಒಂದು ವಿಡಿಯೋ ಮಾಡೋಣ್ರಿ ಅದ್ರದ್ದು. ಮತ್ತು ಇದು ನಾಗರ ಪಂಚಮಿ ಒಳಗೆ ನಾವು ನಾಗಪ್ಪನಿಗೆ ಹಾಲು ಹಾಕೋದ್ರಿಂದ, ಹಾಲೆರೆಯೋದ್ರಿಂದ, ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ ಮಾಡೋದ್ರಿಂದ ಭಾಳ ಫಲ ಸಿಗುತ್ತೆ ರೀ. ಅದು ಮತ್ತು ಇನ್ನೊಂದು ಏನಂದ್ರೆ ಗಂಡು ಸಂತಾನಕ್ಕಾಗಿ ವಿಶೇಷ ಫಲ ಐತಿ ಅಂತ ಹೇಳ್ತಾರೆ. ಅಣ್ತಮ್ರ ಅಕ್ಕಂಗಿರ ಹಬ್ಬ ಅಂತಲೂ ಹೇಳ್ತಾರೆ ಇದಕ್ಕೆ. ಅದು ಹೇಳ್ತಾರೆ ನೋಡ್ರಿ, ಪಂಚಮಿ ಬಂತು ಸನ್ಯಾಕ ನಮ್ಮ ಅಣ್ಣ ಬರಲಿಲ್ಲ ಕರಿಯಾಕ ಅಂಥೇಳಿ ಎಲ್ಲರೂ ಕೂಡಿ ಹಬ್ಬ ಮಾಡೋದಿರುತ್ತೆ. ಯಾಕಂದ್ರೆ ಇವು ಹಬ್ಬಗಳು ಎದಕ್ಕೆ ಬಂದಿರ್ತಾವಂದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲರಿಗೂ ನೆನಪಿಸ್ಕೋಬೇಕು. ಅದು ಹೆಂಗೆ ಹಾಲು ಹಾಕ್ತಾರೆ ನೋಡ್ರಿ, ದೇವ್ರಿಗೆ ಹಾಲು ಹಾಕುವಾಗೂ ಸಹಿತ ಎಲ್ಲರದು ಪಾಲು ಹೇಳ್ತಾರೆ. ನಿಮಗೂ ಗೊತ್ತಿರ್ಬೋದು ಎಲ್ಲರಿಗೂ, ಅಮ್ಮನ ಪಾಲು, ಅಪ್ಪನ ಪಾಲು, ಅಣ್ಣ ತಮ್ಮರ ಪಾಲು, ಅವ್ರ ಹೆಸರು ತೊಗೊಂಡು ದೇವರಿಗೆ ಹಾಲು ಹಾಕ್ತಾರೆ. ಅಂದರೆ ಎಲ್ಲರಿಗೂ ನೆನಪಿಸ್ಕೊಂಡು ಹಬ್ಬ ಮಾಡಬೇಕು ಅಂಥೇಳಿ ಏನೋ ಬಂದದ ಪದ್ಧತಿ. ಅಂದ್ರೆ ಹಂಗೆ ಮಾಡಿದರೆ ಎಲ್ಲರದು ಪಾಲಿಂದನೂ ಅವರೇ ಹಾಕ್ತಾರೆ ಮತ್ತು ಅವರು ಹಾಕ್ತಾರೆ ಎಲ್ಲರ ಪಾಲಿಂದು. ಹೀಗೆ ಹಬ್ಬದ ಭಾಳ ಮಹತ್ವ ಇರುತ್ತೆ. ಯಾರೂ ತಪ್ಸಕ್ಕೆ ಹೋಗಬೇಡ್ರಿ, ಹಬ್ಬವನ್ನು ಆಚರಿಸ್ರಿ. ಆಮೇಲೆ ಹಬ್ಬ ಇರುವಾಗ ಏನು ಮಾಡ್ತಾರೆ, ಸಾಸ್ವೆ ಕಾಳಿಂದ ಒಗ್ಗರಣೆ ಹಾಕೋದಿಲ್ಲ ರೀ, ಮನೆಯೊಳಗೆ ಘಾಟ ಎಬ್ಸೋದಿಲ್ಲ. ಆವಾಗ ದೇವ್ರದ್ದು ಪೂಜೆ ಇದ್ದಾಗ ನಾಗ ಚತುರ್ಥಿ ನಾಗಪಂಚಮಿ ದಿನ ಘಾಟ ಎಬ್ಸೋದಿಲ್ಲ, ಮನೆಯೊಳಗೆ ಏನೂ ಕಟ್ ಮಾಡೋದಿಲ್ಲ. ಕುಚ್ಚಿಗಡ್ಬು ಅದು ಮಾಡಿ ಉಣ್ತಾರೆ, ಅದೇ ದೇವರಿಗೆ ಎಡೆ ಇಡ್ತಾರೆ. ಯಾವುದೇ ಹಬ್ಬ ಇರಲಿ ಏನೇ ಇರಲಿ ನಮ್ಮದು ಮನೆಯೊಳಗೆ ಹೆಂಗೆ ಹಿಂದಿಂದ ಹಿರಿಯರು ಮಾಡ್ಕೊಂಡು ಬಂದಿರ್ತಾರಲ್ಲ ಹಂಗೆ ಆಚರಿಸ್ಬೇಕು. ಆದರೆ ದೇವಸ್ಥಾನಕ್ಕೆ ಹೋಗೋದು ಮಾಡೋದು, ದೇವ್ರದ್ದು ನೆನಪಿಸ್ಕೊಳ್ಳೋದು, ನಾವೇನು ದೇವ್ರಿಗೆ ಸ್ವಲ್ಪ ಆರಾಧನೆ ಮಾಡೋದ್ರಿಂದ ಭಾಳ ಒಳ್ಳೇದಾಗ್ತದೆ. ಅದು ಮಾಡಿರಿ. ಆದರೆ ನಿಮ್ಮದು ಮನೆಯೊಳಗೆ ಪದ್ಧತಿ ಹೆಂಗೈತಿಲ್ಲ ಹಾಗೆ ಮಾಡ್ಕೊತ ಬರ್ರಿ, ಅದೇ ಒಳ್ಳೆಯದು. ಆಮೇಲೆ ಕೆಲವೊಬ್ರು ಹೇಳ್ತಾರೆ, ಇಲ್ಲ ಹಿಂಗೆ ಸರ್ಪದೋಷ ಅದ ಹಿಂಗೆ ಮಾಡಿದ್ರೆ ಒಳ್ಳೇದಾಗ್ತೈತಿ, ಹಂಗೆ ಮಾಡು ಹಿಂಗೆ ಮಾಡು ಅಂಥೇಳಿ ಏನೋ ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಕೆಲವೊಬ್ಬರು ಹೇಳಿದ ತಕ್ಷಣ ಅದು ಸರಿ ಅಂತ ತಿಳ್ಕೊಂಡು ನೀವು ಆಗಿಂದಾಗಿನ ಅದು ಮಾಡೋದು, ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಕೈಲಿ ಯಾವುದು ಪೂಜೆ ಆಗ್ತೈತಿ ಅದು ಮಾಡಿರಿ. ಯಾವುದೇ ದೋಷ ಇದ್ರೂ ಅದು ನೀವು ಪರಿಹಾರ ಮಾಡಬೇಕಂತಂದ್ರೆ ಅದರೊಳಗೆ ಯಾರು ಪರಿಣಿತರಿರ್ತಾರೆ ಅವ್ರಿಗೆ ಕೇಳಿ ತಿಳ್ಕೊಂಡು ಮಾಡೋದ್ರಿಂದ ಒಳ್ಳೇದಾಗ್ತೈತಿ. ಕಂಡವರು ಏನೋ ಒಂದು ಹೇಳಿದ್ರು ಅಂಥೇಳಿ ನೀವು ಏನೂ ಯೋಚನೆ ಮಾಡ್ದಂಗೆ ಸುಮ್ಮನೆ ವಿನಾಕಾರಣವಾಗಿ ಮಾಡಿ ತೊಂದರೆ ತೊಗೊಳ್ಳಿಕ್ಕೆ ಹೋಗಬೇಡ್ರಿ. ಮತ್ತು ಇನ್ನೊಂದು ಏನಂದ್ರೆ ಹಬ್ಬದೊಳಗೆ ಯಾರೋ ಹೇಳಿದ್ರಪ್ಪ, ಜೀವಂತ ಹಾವಿಗೆ ಹಾಲು ಕುಡಿಸೋಣ ಅಂತ ಪ್ರಯತ್ನ ಮಾಡೋದು, ಹಾಲು ಹಾಕಿ ಹೋಗೋದು ಅಂಥವು ಹಾಕಿ ಮಾಡಬೇಡ್ರಿ. ಹಾವಿನ ಹುತ್ತಕ್ಕೆ ಹಾಲು ಹಾಕಿ ಬರ್ರಿ. ನಾಗದೇವರ ಅಥವಾ ನಿಮ್ಮ ಮನೆಯೊಳಗೆ ಬೆಳ್ಳಿದು ನಾಗದೇವತೆ ಇದ್ರೆ ಅದಕ್ಕೆ ಹಾಕಿರಿ, ಹುತ್ತಿಗೆ ಹಾಕಿರಿ, ಹಂಗೆ ಮಾಡಿರಿ. ಜೀವಂತ ಹಾವಿಗೆ ಹಾಲು ಹಾಕೋಣ ಅಂಥವೆಲ್ಲ ಏನು ಮಾಡೋಕ್ಕೆ ಹೋಗಬೇಡ್ರಿ. ಈಗ ನಾಗರ ಪಂಚಮಿ ಹಬ್ಬದೊಳಗೆ ನೋಡ್ರಿ ಭಾಳ ವಿಶೇಷವಾದ ಹಬ್ಬ ರೀ ಇದು. ಯಾರೂ ತಪ್ಸಕ್ಕೆ ಹೋಗಬೇಡ್ರಿ. ನಿಮ್ಗೆ ಯಾವುದೇ ದೋಷ ಇತ್ತಂದ್ರೂ ಇದರೊಳಗೆ ಹೋಗಿಬಿಡುತ್ತೆ. ನಾಗದೋಷ ಇರಲಿ, ಸರ್ಪದೋಷ ಇವೆಲ್ಲ ಹೇಳ್ತಿರ್ತಾರೆ, ಸುಮ್ಮನೆ ಇರ್ತಾವು, ಏನೋ ಕಾಡಾಟ ಇರ್ತೈತಿ. ಅದು ನೀವು ಸರಿಪಡಿಸ್ಕೊಳ್ಳೋಕೆ ನಿಮ್ಗೆ ಇದೊಂದು ಭಾಳ ಒಳ್ಳೆಯ ಅವಕಾಶ ಅದ. ತಪ್ಸಕ್ಕೆ ಹೋಗಬೇಡ್ರಿ. ಅದು ಹೆಂಗೆ ಮಾಡ್ಬೇಕಂದ್ರೆ ನೀವು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿರಿ. ಆಗುತ್ತೆ ಇಲ್ಲಪ್ಪ ಸುಮ್ಮನೆ ಅಂಥೇಳಿ ಹಿಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಯಾವುದು ಕೆಲಸ ನೀವು ಮಾಡೋದಿದ್ರು ದೇವ್ರಿಗೆ ನಮಸ್ಕಾರ ಮಾಡೋದಿರಲಿ, ಒಂದು ಸಣ್ಣ ಪೂಜೆ ಮಾಡೋದಿತ್ತಂದ್ರೂ ಆಗತ್ತೆ ಅಂಥೇಳಿ ಒಳ್ಳೆ ಮನಸ್ಸಿನಿಂದ ಮಾಡಿರಿ. ನಿಜವಾಗಿಯೂ ಆಗ್ತದೆ, 100% ಆಗ್ತೈತಿ. ಆಗುತ್ತೋ ಇಲ್ಲ ಅಂತ ನಾವು ಮೊದಲು
ಅಂದ್ಕೊಂಡ್ವಿ ಅಂದ್ರೆ ಅದು ಕೆಲಸ ನೀವು ಎಷ್ಟು ಇದು ಮಾಡಿದ್ರೂ ಸರಿ ಆಗೋದಿಲ್ಲ ರೀ. ನಮ್ಮದು 99% ಆಗಬೇಕು ಅಂದ್ರೆ ನಮ್ಮದು ಮೈಂಡ್ ಒಳಗೆ ಆಗುತ್ತೆ ಅಂತಿದ್ರೆ 99% ಆಗುತ್ತೆ ರೀ. ಆಗುತ್ತೋ ಇಲ್ಲೋ ಅಂತ ಮಾಡಿದರೆ ನಮ್ದು ಅದು ಕೆಲಸ ಆಗೋದಿಲ್ಲ. 100% ಆಗೋದಿಲ್ಲ ಅದು ಕೆಲಸ. ಅದಕ್ಕಂದ್ರೆ ಆಗುತ್ತಪ್ಪ ಒಳ್ಳೇದಾಗತ್ತೆ ಅಂತ ಹೇಳಿ ಮಾಡ್ರಿ. ನಿಮ್ಮದು ಒಂದು ಮಕ್ಳಿಗೆ ಆಗೋದಿರಲಿ, ಸಂತಾನ ಭಾಗ್ಯ ಅಂತಾರಲ್ಲ, ಅದೂ ಸಹಿತ ಇದು ಹಬ್ಬ ಒಳಗೆ ಮಾಡಿದ್ರೆ ಭಾಳ ಒಳ್ಳೇದಾಗ್ತೈತೆ ರೀ. ಮಕ್ಕಳಾಗ್ತಾವೆ. ಆಮೇಲೆ ನಿಮ್ಗೆ ಯಾವುದು ಆರೋಗ್ಯದ ಸಮಸ್ಯೆ ಇತ್ತಂದ್ರೂ ನಾಗರ ಪಂಚಮಿ ಒಳಗೆ ನೀವು ಇದು ಹಬ್ಬ ಮಾಡ್ಬೋದು. ಅವಕಾಶಗಳನ್ನು ತಪ್ಪಿಸ್ಕೊಂಡು ಮತ್ತು ಯಾವಾಗಾರ ಮಾಡೋದ್ರಿಂದ ಅಷ್ಟು ಫಲ ಸಿಗೋದಿಲ್ಲ. ಮಾಡಿದರೆ ತಪ್ಪಂತಲ್ಲ, ಬಟ್ ಈಗ ಮಾಡಿದರೆ ಎಷ್ಟು ಫಲ ಸಿಗುತ್ತಲ್ಲ ಅವಾಗ ಬೇರೆ ದಿನದೊಳಗೆ ಮಾಡಿದರೆ ಅಷ್ಟು ಫಲ ಸಿಗೋದಿಲ್ಲ. ಅದಕ್ಕೆ ನೀವೇನು ಮಾಡಿರಿ, ಈಗ ಈ ಹಬ್ಬದೊಳಗೆ ನಿಮಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಸಲ ನೀವು ಓಂ ನಮಃ ಶಿವಾಯ ಅನ್ರಿ. ಓಂ ನಮಃ ಶಿವಾಯ ಯಾವಾಗಲೂ ಅನ್ಕೊತಾನೆ ಇರಬೇಕು. ಈಗಂತೂ ತಪ್ಸಕ್ಕೆ ಹೋಗ್ಬೇಡ್ರಿ. ಓಂ ನಮಃ ಶಿವಾಯ ಅನ್ಕೊತಾನೆ ಇರ್ರಿ. ದೇವ್ರಿಗೆ ಬಿಲ್ಲುಪತ್ರೆ ಏರಿಸ್ರಿ 108. ದಿನಾಲೂ ದೇವಸ್ಥಾನಕ್ಕೆ ತಪ್ಪದೇನೆ ಹೋಗ್ರಿ. 1 ತಿಂಗಳನ್ನು ತಪ್ಪದೆ ಹೋಗ್ರಿ. 2-3 ದಿನ ಆಯಿತು ಆದ್ರೂ ಹೋಗ್ರಿ, ದಿನಾನೂ ಹೋಗ್ರಿ. ಆಗಲಿಲ್ಲ ಮಂಡೆಗೊಂದು ಸಲ ಹೋಗ್ರಿ. ಹೋಗಿ ದೇವ್ರಿಗೆ ಬಿಲ್ಲುಪತ್ರೆ ಏರಿಸಿ, ಹೂವು ಏರಿಸಿ, ಅರಿಶಿನ ಕುಂಕುಮ ಏರಿಸಿ ನೀವು ಜಲಾಭಿಷೇಕ ಮಾಡಿ ಬರೋದ್ರಿಂದ ಭಾಳ ಪುಣ್ಯ ಬರುತ್ತೆ. ಆಮೇಲೆ ಏನಾಗ್ತೈತಿ, ನಿಮ್ಮದು ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅಂದ್ರೂ ಸರಿ ಆಗ್ತೈತಿ. ಆರೋಗ್ಯ ಸರಿ ಇರಲಿಲ್ಲ ಅಂದರೂ ಆಗ್ತೈತಿ. ಮದುವೆ ಆಗಿಲ್ಲ ಅಂದ್ರೂ ಅದೂ ಆಗ್ತೈತಿ. ಆದ್ರೆ ನಮ್ಮ ತಲೆಯೊಳಗೆ ಏನಿರಬೇಕು, ನಮ್ಮ ಕೆಲಸ ಆಗುತ್ತೆ ಇದರ್ಲಿಂದ. ದೇವರನ್ನೇ ಮಾಡ್ತಾನಂತ, ಮನುಷ್ಯರ ಕಡೆಯಿಂದ ಏನೂ ಇಲ್ಲ ರೀ. ದೇವ್ರ ಮನಸ್ಸು ಮಾಡಿದ್ರೆ ಆಗ್ತೈತಿ. ನಾವು ಏನಿದ್ರು ನಮ್ಮದು ಕಷ್ಟ ಏನಿದ್ರೂ ದೇವ್ರ ಮುಂದೆನೇ ಹೇಳಬೇಕು. ನನ್ನ ಪ್ರಕಾರ ನಮಗೇನು ನೋವಿದ್ರೂ ನಾವು ದೇವ್ರ ಮುಂದೆನೇ ಹೇಳಬೇಕು. ಮನುಷ್ಯರ ಮುಂದೆ ಹೇಳಿದರೆ ನಮಗೇನೋ ಸ್ವಲ್ಪ ಸಮಾಧಾನ ಸಿಗ್ಬೋದು. ಅದು ಅವರು ತಿಳ್ಕೊಂಡು ಅದ್ರದ್ದು ನಮ್ಮದು ತೊಂದರೆಗಳನ್ನು ಅವ್ರು ತಿಳ್ಕೊಂಡು ನಮ್ಮ ಜೊತೆಗಿದ್ದೂ ಸಹಾಯ ಮಾಡೋರಿದ್ದರೆ ನಾವು ಹೇಳ್ಬೋದು. ಆದರೆ ಹಂಗೆ ಅದು ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ದೇವ್ರ ಮುಂದೆ ನಮ್ಮದು ಏನೇ ಕಷ್ಟ ಇದ್ರೂ ನಾವು ದೇವ್ರ ಮುಂದೆ ಹೇಳಬೇಕು. ಇದು ಅವಕಾಶ ತಪ್ಪಿಸ್ಕೊಳಕ್ಕೆ ಹೋಗಬೇಡ್ರಿ. ಯಾರೇ ಇರಲಿ, ಎಲ್ಲರೂ ಚೆಂದಗೆ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಚೆಂದಗೆ ಪೂಜೆ ಮಾಡಿರಿ. ದೇವ್ರದ್ದು ಪೂಜೆ ಅದರೊಳಗೆ ಸಿಗುವಷ್ಟು ಶಾಂತಿ, ಖುಷಿ, ಸಂತೋಷ ಯಾವುದ್ರೊಳಗೂ ಸಿಗೋದಿಲ್ಲ. ಎಷ್ಟು ಚೆಂದ ಆಗ್ತೈತೆ ಅಷ್ಟು ಚೆಂದ ಪೂಜೆ ಮಾಡಿರಿ ದೇವರಿಗೆ. ಮನಸ್ಸೊಳಗೆ ಏನು ಇಟ್ಕೊಳ್ರಿ, ಒಳ್ಳೇದು ಆಗ್ತೈತೆಪ್ಪ ಅಂಥೇಳಿ. ಮತ್ತು ಮನೆಯೊಳಗೆ ಎಲ್ಲರಿಗೂ ದೇವ್ರಿಗೆ ಬೇಡ್ಕೊಡ್ರಿ. ಮನೆಯೊಳಗೆ ಎಲ್ಲರಿಗೂ ಶಾಂತಿ ಇರಬೇಕು, ಮನೆಯೊಳಗೆ ಸುಖ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ನಾವೆಲ್ಲರೂ ಸಂತೋಷದಿಂದ ಇರಬೇಕು ಅಂಥೇಳಿ ಸಂಕಲ್ಪ ಮಾಡ್ಕೊಳ್ರಿ. ಇನ್ನೊಂದು ಏನಂತಂದ್ರೆ, ನೀವು ಬರೆದು ಇಡ್ಬೋದು. ಒಂದು ಪೇಪರ್ ಒಳಗೆ ಬರೆದು ಇಟ್ಬಿಡ್ಬೇಕ್ರಿ. ಅದಂತೂ ಭಾಳ ಒಳ್ಳೆಯದು. ನಿಮಗೇನು ಬೇಕಲ್ಲ, ನನಗಿದು ಹಿಂಗೆ ಬೇಕು ಅಂಥೇಳಿ ಒಂದು ಪೇಪರ್ ಒಳಗೆ ಬರೆದಿಟ್ರಿ. ನನಗೆ ಮಕ್ಕಳಾಗಬೇಕಾ? ಮಕ್ಕಳಾಗಬೇಕು. ಫಸ್ಟ್ ನಾವು ಎಲ್ಲರೂ ಮನೆಯೊಳಗೆ ಸಂತೋಷದಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಆರಾಮಾಗಿರಬೇಕು, ಯಾವುದೇ ತೊಂದರೆ ಆಗಬಾರ್ದು ಅಂಥೇಳಿ ಬರೆದಿಡ್ರಿ. ನೆಕ್ಸ್ಟ್ ಏನು ಬರೀರಿ, ನಿಮಗೇನು ಬೇಕಲ್ಲ, ಆರ್ಥಿಕ ಪರಿಸ್ಥಿತಿ ಆಗಬೇಕು, ಮಕ್ಕಳಾಗಬೇಕು ಅಂಥದ್ದು ಬರೋದು ದೇವ್ರ ಮುಂದೆನೇ ಇಟ್ಬಿಡ್ರಿ. ನೀವು ಅದು ಚೀಟಿ ಒಂದು ಪೇಪರ್ ಒಳಗೆ ಬರೆದಿಡ್ರಿ. ಅದರಲ್ಲಿಂದ ಭಾಳ ಒಳ್ಳೆಯದಾಗ್ತೈತಿ. ಎಲ್ಲರಿಗೂ ಪಂಚಮಿ ಹಬ್ಬ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಇದು ವಿಡಿಯೋ ಮುಗಿಸ್ತೀನಿ ರೀ. ನಂದು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಆಗಿರಿ. ನಿಮ್ಗೆ ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ.